ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಕೆಸೆಟ್ 2017 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಅದಕ್ಕಿಂತ ಮೊದಲ ಸ್ವಾಮಿ ವಿವೇಕಾನಂದರ ಒಂದು ಶುಭಾಷಿತ ಐತಿ, ನೋಡ್ಕೊಂಬರ್ರಿ. ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನು ಯಾರಿಂದಲೂ ಬಚ್ಚಿಡಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಯಾರು ಹೇಳ್ತಾರಂದ್ರೆ ಸ್ವಾಮಿ ವಿವೇಕಾನಂದ ಅವರ ಹೇಳ್ತಾರ. ಎಷ್ಟು ಚಂದ ಐತಿ ನೋಡ್ರದ. ನಂತರ ಕ್ಲಾಸನ್ನು ಮುಂದುವರ್ಸಂಟ್ರೆ ಸ್ಟಾರ್ಟ್ ಮಾಡೋಣ. ಜನರಲ್ ಪೇಪರ್ 2017 ಫಸ್ಟ್ ಒನ್ ಜನರಲ್ ಪೇಪರ್. ಅದೇ ರೀತಿ ಫಸ್ಟ್ ಒನ್ ಕ್ವಶನ್ ನೋಡ್ಬರ್ರಿ. ಇದರ ಹಿಂದಿನ ವಿಡಿಯೋದೊಳಗೆ ಇದರ ಮಾಹಿತಿ ಕೊಟ್ಟೇನೆ. ಫಸ್ಟ್ ಒನ್, ವಾತಾವರಣದಲ್ಲಿರುವ ತೇವಾಂಶವು ಎ ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಬಿ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಸಿ ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಡಿ ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಸರಿಯಾದ ಉತ್ತರ ಯಾವುದಾಕಂದ್ರೆ ಬಿ ಸರಿಯಾದ ಉತ್ತರ. ವಾತಾವರಣದ ತೇವಾಂಶ ಏನಾಕಂದ್ರೆ ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ ಎಂಬುದನ್ನು ಇಲ್ಲಿ ತಿಳಿಯಬಹುದು. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಅಣೆಕಟ್ಟುಗಳ ಅಭಿವೃದ್ಧಿ ಯಾತ್ರಾ ಸ್ಥಳಗಳು ಹೀಗೆಂದವರು ಯಾರು? ಎ ಮಹಾತ್ಮ ಗಾಂಧೀಜಿ, ಬಿ ರಾಜೀವ್ ಗಾಂಧಿ, ಸಿ JRD ಟಾಟಾ, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಡಿ ಜವಾಹರ್ಲಾಲ್ ನೆಹರು. 3, ಈ ಕೆಳಗಿನ ಯಾವ ಹೇಳಿಕೆಯ ಸುಳ್ಳೆಂದು ಗುರುತಿಸಿ? ಎ ಆಧುನಿಕ ಕೃಷಿ ತಲಾ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿತು, ಅದೇ ರೀತಿ ಬಿ ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ, ಸಿ ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿರುತ್ತದೆ, ಡಿ ಆಧುನಿಕ ಕೃಷಿ ಜೀವನ ವೈವಿಧ್ಯವನ್ನು ಕಾಪಾಡುತ್ತದೆ. ಸರಿಯಾದ ಉತ್ತರ ಡಿ ಆಧುನಿಕ ಕೃಷಿಯ ಜೀವನ ವೈವಿಧ್ಯವನ್ನು ಕಾಪಾಡುತ್ತದೆ. ತದನಂತರ ಫೋರ್ತ್ ಒನ್, ಒದಿಸಿ ಬರೆಯಿರಿ. ಫಸ್ಟ್ ಒನ್ ಸೈಲೆಂಟ್ ವ್ಯಾಲಿ, ಸೆಕೆಂಡ್ ಅಪಿಕೋ, ಥರ್ಡ್ ಒನ್ ಚಿಪಿಕೋ, ಫೋರ್ತ್ ಒನ್ ಸರ್ದಾರ್ ಸರೋವರ. ಅಲ್ಲಿ ಲಿಸ್ಟ್ ಸೆಕೆಂಡ್ ಒಳಗೆ ಏನು ಕೊಟ್ಟಾರ? ಫಸ್ಟ್ ಒನ್ ಕರ್ನಾಟಕ, ಸೆಕೆಂಡ್ ಮಧ್ಯಪ್ರದೇಶ, ಸಿ ಕೇರಳ, ಡಿ ಉತ್ತರ ಪ್ರದೇಶ. ಈ ನಿಯಮಗಳ ತಕ್ಕಂತ ಹೊಂದಿಸಿ ಬರೆಯಿರಿ. ನೋಡ್ಬರ್ರಿ. ಫಸ್ಟ್ ಒನ್ ಗ್ರೇಸ್ ಮಾರ್ಕ್ಸ್ ಐತ್ರಿ, ನೀವು ಸರಿಯಾಗಿ ನೋಡ್ಕೋಬೋದ್ರಿ. ಅದೇ ರೀತಿ ಫಿಫ್ತ್ ಒನ್, ಎಕೋಸಿಸ್ಟಮ್ ಎಂಬ ಪದವು ಹುಟ್ಟು ಹಾಕಿದ್ದು? ಫಸ್ಟ್ ಒನ್ ಎ ಆನ್ಸ್ಟಿನ್, ಬಿ ವ್ಯಾಗ್ನರ್, ಸಿ ನಾಟನ್ ಮತ್ತು ಡಿ ಟ್ರಾನ್ಸ್ಲೈ. ಸರಿಯಾದ ಉತ್ತರ ಯಾವುದಕ್ಕಂತರ ಡಿ AG ಟ್ರಾನ್ಸ್ಲೈ ಅವರ ಎಕೋಸಿಸ್ಟಮ್ ಎಂಬುದನ್ನು ಹುಟ್ಟಾಕ್ತಾರ. ಸಿಕ್ಸ್ತ್ ಒನ್, ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಜಾರಿಗೆ ಬಂದ ವರ್ಷ 1972ರಲ್ಲಿ ಜಾರಿಗೆ ಬರ್ತದ. ತದನಂತರ ಸೆವೆಂತ್ ಒನ್ ಪ್ರಶ್ನೆ, ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ? ಫಸ್ಟ್ ಒನ್ ಎ ಶಿಕ್ಷಕರ ಚಲನಾತ್ಮಕವಾಗಿ ಹಾಗೂ ಚೈತನ್ಯಶಾಲಿಗಳಾಗಿರುವುದಕ್ಕೆ, ಬಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ, ಸಿ ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ್ಗೆ ಬದಲಾಯಿಸುವುದಕ್ಕೆ, ಡಿ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸುವುದಕ್ಕೆ. ಸರಿಯಾದ ಉತ್ತರ ಸೆವೆಂತ್ ಒನ್ ಬಿ ಸರಿಯಾದ ಉತ್ತರ. ವಿದ್ಯಾರ್ಥಿಗಳ ಚಟುವಟಿಕೆಯ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ನೆಕ್ಸ್ಟ್ ಒನ್ 8, ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆಂದು ಕರೆಯುತ್ತಾರೆ? ಫಸ್ಟ್ ಒನ್ ನಾವೀನ್ಯತೆಯನ್ನು ಆವಿಷ್ಕರಿಸುವ ಕಲಿಕಾರ್ಥಿ, ಬಿ ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ, ಸಿ ಚಲನಾತ್ಮಕ ಕಲಿಕಾರ್ಥಿ, ಡಿ ವಿಶ್ಲೇಷಣಶೀಲ ಕಲಿಕಾರ್ಥಿ. ತನ್ನ ಕಲಿಕೆ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಅಥವಾ ಬಯಸುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಹೀಗೆಂದು ಕರೆಯುವರು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. ವಿಶ್ಲೇಷಣಶೀಲ ಕಲಿಕಾರ್ಥಿ ಏನಾಗಿರ್ತಾನ? ತನ್ನ ಕಲಿಕೆಯ ಅರ್ಥವನ್ನು ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಎಂದು ಕರೆಯುವರು.
ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ 9, ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನು ನೈಜ್ಞಾನಿಕ ಮೌಲ್ಯಮಾಪನ ಎನ್ನಬಹುದು? ಎ. ಶಿಕ್ಷಕರ ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು. ಸೆಕೆಂಡ್ ಒನ್, ಬಿ. ಶಿಕ್ಷಕರ ಮೊದಲನೇ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನವನ್ನು. ನೆಕ್ಸ್ಟ್ ಒನ್, ಸಿ. ಸೆಮಿಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ಡಿ. ಆಂತರಿಕ ಮೌಲ್ಯ ನಿರ್ಧಾರ ಪರೀಕ್ಷಣದ ಮೌಲ್ಯಮಾಪನ ಮಾಡುವುದು. ಸರಿಯಾದ ಉತ್ತರ ಎ. ಸರಿಯಾದ ಉತ್ತರ, ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯನ್ನು ಪ್ರಾರಂಭದಲ್ಲಿ ಏನು ಮಾಡ್ತಾರ, ಮಾಡುವ ಮೌಲ್ಯಮಾಪನವನ್ನು ಏನಂತಾರ, ನೈಜ್ಞಾನಿಕ ಮೌಲ್ಯಮಾಪನ ಎಂದು ಕರೆಯುವರು. ನೆಕ್ಸ್ಟ್ ಒಂದು 10ನೇ ಪ್ರಶ್ನೆ, ಫಲಪ್ರಮಾಣವಾದ ಶಿಕ್ಷಣ ತತ್ವದ ನಂಬಿಕೆ ಎಂದರೆ? ಎ. ಎಲ್ಲ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ. ಬಿ. ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ. ಸಿ. ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭ ಸನ್ನಿವೇಶ ಅವಲಂಬಿಸಿರುತ್ತದೆ. ಡಿ. ಕಲಿಕೆಯು ಶಿಕ್ಷಣ ಅಥವಾ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳನ್ನು ಏನು ಮಾಡ್ತದೆ, ನಡುವಿನ ಅನ್ಯೋನ್ಯತೆಯ ಪ್ರಕ್ರಿಯೆಯಾಗಿರುತ್ತದೆ. ಸರಿಯಾದ ಉತ್ತರ ಯಾವುದಂದ್ರೆ 10ನೇ ಪ್ರಶ್ನೆ ಸಿ ಸರಿಯಾದ ಉತ್ತರ. ಅಂದರೆ ಎಲ್ಲ ರೀತಿಯ ಕಲಿಕೆ ಮತ್ತು ಸ್ಥಳ, ಸಮಯದಲ್ಲಿ, ಸಂದರ್ಭ, ಸನ್ನಿವೇಶಗಳನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ತಿಳಿಯಬಹುದು. ನೆಕ್ಸ್ಟ್ ಒನ್ 11ನೇ ಪ್ರಶ್ನೆ, ನಡುವೆ ಸಂಭವಿಸುವ ಚಲಕ ಎಂಬುದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಫಸ್ಟ್ ಒನ್, ಎ. ಒಂದು ಬೋಧನಾ ಸಾಮಗ್ರಿ ಅಥವಾ ಶಿಕ್ಷಣ ಅಥವಾ ವಿದ್ಯಾರ್ಥಿ ಅಥವಾ ಆಡಳಿತ. ನಡುವೆ ಸಂಭವಿಸುವ ಚಲಕ ಎಂಬುದಕ್ಕೆ ಯಾವುದು ಉದಾಹರಣೆಯಾಗಿದೆ? ನಡುವೆ ಯಾವುದಂದ್ರೆ ಒಂದು ಬೋಧನಾ ಸಾಮಗ್ರಿಯಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗಿನ ಯಾವುದು ಸೂಕ್ಷ್ಮ ಅಣು ಬೋಧನೆಗೆ ಅನ್ವಯವಾಗುವುದಿಲ್ಲ? ಎ. ಶಿಕ್ಷಣ ಕೌಶಲ್ಯವನ್ನು ವೃದ್ಧಿಪಡಿಸುವುದರಲ್ಲಿ ಅದೇ ರೀತಿ ಕೇಂದ್ರಿತವಾಗಿರುವುದು. ಬಿ. ತರಬೇತಿಗೊಳ್ಳುವವರು ಕಾರ್ಯನಿರ್ವಹಣೆಯ ಪುನರ್ನಿರ್ವಿಷ್ಟ. ಸಿ. ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ. ಡಿ. ಬಹು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಸರಿಯಾದ ಉತ್ತರ ಯಾವುದಂದ್ರೆ ಬಹು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯ ಎಂಬುದನ್ನು ನಾವಿಲ್ಲಿ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ ಎಂಬುದನ್ನು ಇಲ್ಲಿ ನೋಡ್ಬೋದ್ರಿ. ಅದೇ ರೀತಿ 13ನೇ ಪ್ರಶ್ನೆ, ಯಾವುದು ವ್ಯಕ್ತಿಯ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ವಸ್ತ್ರವನ್ನು ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿಯಲ್ಲಿ ತಪ್ಪಿತಸ್ಥರೆಂದು ಪ್ರೂವ್ ಮಾಡ್ತಾರ? ಎ. ಪೊಲೀಸ್ ಕಾಯ್ದೆ 1922. ಬಿ. ಅಧಿಕೃತ ರಹಸ್ಯ ಕಾಯ್ದೆ 1923. ಸಿ. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955. ಡಿ. ಅನಧಿಕೃತ ಚಟುವಟಿಕೆಯ ತಡೆ ಕಾಯ್ದೆ 1963. ಯಾವ ಕಾಯ್ದೆ ಅಂದ್ರ ಅಧಿಕೃತ ರಹಸ್ಯ ಕಾಯ್ದೆ 1923 ಕಾಯ್ದೆ ಅಡಿಯಲ್ಲಿ ನೌಕಾಧಿಕಾರಿ ಎಂದು ಬಿಂಬಿಸಿದ ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗ ಪಡಿಸಿಕೊಂಡ್ರೆ ಅವನ ಏನ್ ಮಾಡ್ತಾರ, ಅವನು ಮತ್ತು ಅವಳ ಕಾಯ್ದೆಯನ್ನ ತಪ್ಪಿತಸ್ಥ 1923 ಅಧಿಕೃತ ರಹಸ್ಯದ ಕಾಯ್ದೆ ಎಂದು ಇಲ್ಲಿ ತಿಳಿಬಹುದ್ರಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಕಾರ್ಯನಿರತ ಪತ್ರಕರ್ತರ ಕಾಯ್ದೆಯ ಭಾಗ 3(2) ರ ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸಿನ ಅವಧಿ ಎಷ್ಟಿರ್ತದ? ಎ. 6 ತಿಂಗಳು. ಬಿ. 3 ತಿಂಗಳು. ಸಿ. 2 ತಿಂಗಳು. ಡಿ. 8 ತಿಂಗಳು. ಸರಿಯಾದ ಉತ್ತರ ಯಾವುದಂದ್ರ 6 ತಿಂಗಳು ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ಕ್ವಶನ್ಸ್, ಇವು ಕ್ವಶನ್ ಇಂಗ್ಲಿಷ್ ವರ್ಷನ್ ಕೊಡಿರ್ತಾವ, ನೀವು ನೋಡ್ಕೋಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನು ಹೆಸರಿಸಿ. ಎ. ದೂರದರ್ಶನ. ಬಿ. ಆಲ್ ಇಂಡಿಯಾ ರೇಡಿಯೋ. ಸಿ. ಪ್ರಸಾರ ಭಾರತೀಯ ಕಾರ್ಪೊರೇಷನ್. ಡಿ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ. ಸರಿಯಾದ ಉತ್ತರ ಯಾವುದಂದ್ರ ಪ್ರಸಾರ ಭಾರತೀಯ ಕಾರ್ಪೊರೇಷನ್. 16ನೇ ಪ್ರಶ್ನೆ, ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು. ಎ. ಅಧ್ಯಕ್ಷರು ಮತ್ತು 27 ಜನ ಇತರ ಸದಸ್ಯರು ಇರ್ತಾರ. ಬಿ. ಅಧ್ಯಕ್ಷರು ಹೊರತಾಗಿ 28 ಜನ ಸದಸ್ಯರು. ಸಿ. ಅಧ್ಯಕ್ಷರು ಮತ್ತು 29 ಜನರ ಇತರ ಸದಸ್ಯರು ಇರ್ತಾರ. ಅದೇ ರೀತಿ ಅಧ್ಯಕ್ಷರು ಮತ್ತು 28 ಜನರು ಇತರ ಸದಸ್ಯರು ಇರ್ತಾರ.
ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಅಂತ ಕೇಳಿದ್ದಾರೆ. ಎಷ್ಟು ಮಂದಿ ಸದಸ್ಯರಿದ್ದಾರೆ ಎಂಬುದನ್ನು 4 ವಿಧಗಳಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಜನ ಅಧ್ಯಕ್ಷರ 28 ಜನ ಇರ್ತಾರ್ರಿ, ಇತರ ಸದಸ್ಯರು ಇರ್ತಾರ. ಅದೇ ರೀತಿ IPC 124A 17ನೇ ಪ್ರಶ್ನೆ, IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿಯ ಭಾರತದಲ್ಲಿ ಸಂವಿಧಾನದ ಅನುಸಾರ ರಕ್ಷಣೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧವಾಗ್ತದ? ಎ. ವಾಕ್ ಮತ್ತು ಅಭಿವೃದ್ಧಿಯ ಸ್ವಾತಂತ್ರ್ಯ, ಬಿ. ಶಾಸನಸಭಾ ನಿಂದನೆ, ಅದೇ ರೀತಿ ದೇಶದ್ರೋಹ, ಡಿ. ಮಾನಹಾನಿ. IPC 124A ಅಡಿಯಲ್ಲಿ ಯಾವ ವ್ಯಕ್ತಿಯ ಭಾರತದ ಸಂವಿಧಾನ ಅನುಸಾರ ರಚನೆಗೊಂಡ ಸರ್ಕಾರ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿಯಲ್ಲಿ ಅಪರಾಧ? ಸರಿಯಾದ ಉತ್ತರ ಸಿ. ದೇಶದ್ರೋಹ. ದೇಶದ್ರೋಹ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ 18, ಭಾರತದ ಒಬ್ಬ ವ್ಯಕ್ತಿಯ ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ ಎಂದರೆ ಎ. 4 ವರ್ಷಗಳ ಸರಳ ಸೆರೆಮನೆಯ ವಾಸ, ಬಿ. ನ್ಯಾಯಾಲಯ ವಿಧಿಸುವ ದಂಡ ಆದರೆ ಸೆರೆಮನೆ ವಾಸವಿಲ್ಲ, ಸಿ. 3 ವರ್ಷ ಸರಳ ಸೆರೆಮನೆ ವಾಸ, ಅದೇ ರೀತಿ ಡಿ. 2 ವರ್ಷಗಳ ಸರಳ ಸೆರೆಮನೆ ವಾಸ ಅಥವಾ ದಂಡ ಅಥವಾ ಎರಡು. ಸರಿಯಾದ ಉತ್ತರ ಯಾವುದಂದ್ರ ಲಾಸ್ಟ್ ಒನ್ ಡಿ ಆಗ್ತದ, 2 ವರ್ಷಗಳ ಸರಳ ಸೆರೆಮನೆ ಅಥವಾ ದಂಡ ಅಥವಾ ಎರಡು. ಅಂದ್ರೆ ಭಾರತದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ ಯಾವುದಂದ್ರ ಡಿ ಸರಿಯಾದ ಉತ್ತರ 2 ವರ್ಷಗಳ ಸರಳ ಸೆರೆಮನೆ ಆಗಿರ್ತದ. 2 ವರ್ಷ ಜೈಲ್ ರೀ, ಮತ್ತು ಅವರ ಎಷ್ಟು ದಂಡ ಹಾಕ್ತಾರ ಅಟ್ ದಂಡ ಹಾಕಿ, ಅಥವಾ ಇಲ್ಲಾಂದ್ರೆ 2 ದಂಡನೂ ಹಾಕ್ಬೋದು, ಅದೇ ರೀತಿ ಸೆರೆಮನೆ ವಾಸನ ಆಗ್ಬೋದು. ನೆಕ್ಸ್ಟ್ ಒನ್ 19ನೇ ಪ್ರಶ್ನೆ, ಈ ಕೆಳಗಿನ 2 ಹೇಳಿಕೆಗಳನ್ನು ಕೊಟ್ಟಿರ್ತಾರ. ಒಂದು ಹೇಳಿಕೆ ಅಥವಾ ನಿರ್ಧಾರ, ಹೇಳಿಕೆ ಮತ್ತು ನಿರ್ಧಾರಗಳನ್ನು ಕೊಟ್ಟಿದ್ದಾರಂತ ನೋಡ್ಬರಿ. ಏನು ಹೇಳಿಕೆ ಕೊಟ್ಟಾರ? ಎ ಮತ್ತು ಬಿ 2 ಹೇಳಿಕೆ ಕೊಡಲಾಗಿದೆ. ಅವುಗಳ ನಿರ್ಧಾರ 1 ಮತ್ತು 2 ನೀಡಲಾಗಿದೆ. ಹೇಳಿಕೆಗಳು ನೀವು ಸರಿ ಎಂದರೆ ಪರಿಗಣಿಸಬೇಕು, ನೀವು ಸರಿ ಎಂದೇ ಪರಿಗಣಿಸಬೇಕು. ಯಾವ ನಿರ್ಧಾರಗಳು ಹೇಳಿಕೆಯ ಗುಣವಾಗಿ ತರ್ಕಬದ್ಧವಾಗಿದೆ ಅಂತ ಕೇಳಿದ್ದಾರೆ. ಅದೇ ರೀತಿ ಫಸ್ಟ್ ಒಂದು ಹೇಳಿಕೆ ಏನು ಕೊಟ್ಟಾರ ಅಂದ್ರೆ, ಕೆಲವು ಸಂಗೀತಗಾರರು ಗಾಯಕರು, ಬಿ. ಎಲ್ಲ ಗಾಯಕರು ನೃತ್ಯಗಾರರು. ನಿರ್ಧಾರಗಳ ಏನು ಕೊಟ್ಟಾರ? ಈ ಕೆಲವು ಸಂಗೀತಗಾರರು ನೃತ್ಯಗಾರ ಇರ್ತಾರೆ, ಕೆಲವು ಸಂಗೀತಗಾರರು ನೃತ್ಯಗಾರ ಇರ್ತಾರಂತ. ಸೆಕೆಂಡ್ ಒನ್, ಯಾವುದೇ ಗಾಯಕ ಸಂಗೀತಗಾರನಲ್ಲ. ಎ. ಕೇವಲ ನಿರ್ಧಾರ 1 ಸರಿ, ಕೇವಲ ನಿರ್ಧಾರ 2 ಸರಿ, 2ರಲ್ಲಿ ನಿರ್ಧಾರ 1 ಮತ್ತು 2 ಅನುಸರಿಸುವುದು. ಡಿ. ನಿರ್ಧಾರ 1 ಮತ್ತು ನಿರ್ಧಾರ 2 ಅನುಸರಿಸುವುದಿಲ್ಲ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ಇದು ಕೇವಲ ನಿರ್ಧಾರ 1 ಸರಿಯಾಗಿದೆ. 20ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆ, 2 ನಿರ್ಧಾರ, 1 ಮತ್ತು 2 ನೀಡಲಾಗಿದೆ. ನೀವು ಕೊಟ್ಟಿರುವ ಹೇಳಿಕೆಯು ಸರಿ ಎಂದು ಊಹಿಸಿ ಮತ್ತೆ 2 ನಿರ್ಧಾರ ತಾರ್ಕಿಕವಾಗಿ 1 ಅನುಮಾನದಾಚೆ ಅನುಸರಿಸುತ್ತದೆ ಎಂದು ನಿರ್ಧರಿಸಿ. ಹೇಳಿಕೆಗಳಿಂದ ಭಾರತ ಸರ್ಕಾರವು ಸ್ಮಾರ್ಟ್ ನಗರಗಳ ಯೋಜನೆ 100 ಕೋಟಿ ಪ್ರತಿ ವರ್ಷ 5 ವರ್ಷಗಳ ಕಾಲ ನಿಯೋಜಿಸಲು ನಿರ್ಧರಿಸಿದೆ. ಎಷ್ಟ್ರಿ? ಭಾರತ ಸರ್ಕಾರ ಸ್ಮಾರ್ಟ್ ನಗರ ಯೋಜನೆ ಎಷ್ಟ 100 ಕ್ರೋರ್ ಕೊಡ್ತಾರತ್ತ, 5 ವರ್ಷಗಳ ಕಾಲ ನಿರ್ಧರಿಸಬೇಕಂತ. ಅದೇ ರೀತಿ ನಿರ್ಧಾರಗಳ ಕೊಟ್ಟಾರ. ಫಸ್ಟ್ ಒನ್, 500 ಕೋಟಿ ಸ್ಮಾರ್ಟ್ ನಗರ ಭಾರತದ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ. ಫಸ್ಟ್ ಒನ್ ನಿರ್ಧಾರ. ಸೆಕೆಂಡ್ ಒನ್, 500 ಕೋಟಿ ಸ್ಮಾರ್ಟ್ ನಗರವನ್ನು ಭಾರತ ಅಭಿವೃದ್ಧಿಪಡಿಸಲು ಸಾಕಾಗುವುದು 2. ಎ. ಕೇವಲ ನಿರ್ಧಾರ 1 ಸರಿ, ಕೇವಲ ನಿರ್ಧಾರ 2 ಸರಿ, ಸಿ. 2ರಲ್ಲಿ ನಿರ್ಧಾರ 1 ಮತ್ತು 2 ಅನುಸರಿಸುವುದು, ಡಿ. ನಿರ್ಧಾರ 1 ಅಥವಾ 2 ಅನುಸರಿಸುವುದಿಲ್ಲ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಯಾವುದಕ್ಕೈತೆ ಅಂದ್ರೆ ಸಿ ಸರಿಯಾದ ಉತ್ತರ. 2ರಲ್ಲಿ ನಿರ್ಧಾರ 1 ಮತ್ತು 2 ಅನುಸರಿಸುವುದು ಎಂಬುದನ್ನು ಇಲ್ಲಿ ಸರಿ ಉತ್ತರವನ್ನು ಕನ್ಸಿಡರ್ ಮಾಡಲಾಗಿದೆ. ಅದೇ ರೀತಿ ಕೆಸೆಟ್ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿ ಹಂಗೆ ಓದ್ರಿ. ಅದೇ ರೀತಿ ಇನ್ನೇ ಭಾಳ ದಿನ ಇಲ್ಲ, ಅದರಿಂದ ಚಲೋ ತಂಗೆ ಓದ್ರಿ, ಅದು ಸ್ಟಡಿ ಮಾಡಿರಿ.
ಏನು ಓದ್ಯಾರಿ ಎಂಬುದನ್ನು ಹೊಳ್ಳಿ ರೀಕಾಲ್ ಮಾಡ್ಕೊರಿ. ಮುಂದಿಂದ ಓದ್ಕೋತೋದು ಹಿಂದಿಂದ ಎಲ್ಲ ಸಪಾಟ್ ಮಾಡ್ಕೋದು ಬರಬೇಡ್ರಿ. ರೀಕಾಲ್ ಮಾಡ್ಕೊರಿ. 21ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದ 1 ಮತ್ತು 2 ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ? ಫಸ್ಟ್ ಒನ್, ಯಾವ ವಾದ ಪ್ರಬಲವಾಗಿದೆ ಎಂಬುದನ್ನು ನೋಡ್ರಿ, ಯಾವ ವಾದ ದುರ್ಬಲವಾಗಿದೆ ಎಂಬುದನ್ನು ನಿರ್ಧರಿಸಿ ಕೆಳಗಿನ ಸರಿಯಾದ ಉತ್ತರವನ್ನು ಆರಿಸಿದೆ ಅಂತ ಕೇಳ. ಫಸ್ಟ್ ಒಂದು ಹೇಳಿಕೆ, ಭಾರತದ ಎಲ್ಲಾ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳು ಖಾಸಗಿ ವಲಯಕ್ಕೆ ನೀಡಬೇಕೆ? ಫಸ್ಟ್ ಒಂದು ಹೇಳಿಕೆ ಕೊಟ್ಟಾರ. ಅದೇ ರೀತಿ ವಾದಗಳು ಏನು ಕೊಟ್ಟಾರ? ಫಸ್ಟ್ ಒನ್, ಇಲ್ಲ, ಖಾಸಗಿ ವಲಯದ ಘಟಕಗಳು ಇಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವಶ್ಯಕ ಸ್ವತ್ತುಗಳನ್ನು ಹೊಂದಿಲ್ಲ. ಸೆಕೆಂಡ್, ಹೌದು, ಅಭಿವೃದ್ಧಿಶೀಲ ರಾಷ್ಟ್ರಗಳ ಇಂತಹ ಯೋಜನೆಗಳನ್ನು ಖಾಸಗಿ ವಲಯಗಳನ್ನು ಕಾರ್ಯಗತಗೊಳಿಸಬಹುದು. ಫಸ್ಟ್ ಒನ್, ಕೇವಲ ವಾದ 1 ಪ್ರಬಲವಾಗಿದೆ. ಬಿ, ಕೇವಲ ವಾದ 2 ಪ್ರಬಲವಾಗಿದೆ. ಸಿ, 2ರಲ್ಲಿ ವಾದ 1 ಮತ್ತು 2 ಪ್ರಬಲವಾಗಿವೆ. ಡಿ, ವಾದ 1 ಅಥವಾ 2 ಪ್ರಬಲವಾಗಿಲ್ಲ ಎಂಬುದನ್ನು ತಿಳಿಸ್ತಾರ. ಸರಿಯಾದ ಉತ್ತರ 21ನೆಯ ಪ್ರಶ್ನೆ ಡಿ ಸರಿಯಾದ ಉತ್ತರ. ಯಾಕೆ ಡಿ ಸರಿಯಾದ? ಫಸ್ಟ್ ಒನ್, ವಾದ 1 ಅಥವಾ 2 ಪ್ರಬಲವಾಗಿಲ್ಲ ಎಂಬುದನ್ನು ಇಲ್ಲಿ ತಿಳಿಸ್ತಾರ. ಒಂದು ವೇಳೆ ಹೇಳಿಕೆ 22ನೇ ಪ್ರಶ್ನೆ, ಒಂದು ವೇಳೆ ಹೇಳಿಕೆಯ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ನಿಜವಾದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸುಳ್ಳು ಎಂದು ತಿಳಿಸಿ? ಫಸ್ಟ್ ಒನ್, ಯಾವುದೇ ವಿದ್ಯಾರ್ಥಿಯು ಬುದ್ಧಿವಂತನಲ್ಲ. ಸೆಕೆಂಡ್ ಒನ್, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು. ಥರ್ಡ್ ಒನ್, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ಎ 1 ಮತ್ತು 2, ಬಿ 1 ಮತ್ತು 3, ಸಿ 2 ಮತ್ತು 3, ಡಿ 1 ಮಾತ್ರ. 22ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗ್ತದೆ? ಬಿ ಆಗ್ತದೆ. 1 ಮತ್ತು 3 ಆಗ್ತದ. ಯಾವ ಕಾರಣಕ್ಕೆ ಆಗ್ತದೆ ನೋಡಿ ಬರ್ರಿ. ಫಸ್ಟ್ ಒನ್, ಯಾವ ಕಾರಣಕ್ಕೆ? ಯಾವುದೇ ವಿದ್ಯಾರ್ಥಿಯು ಬುದ್ಧಿವಂತನಲ್ಲ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು. ನಿಜವಾದಲ್ಲಿ ಈ ಕೆಳ ಯಾವ ಹೇಳಿಕೆ ಸುಳ್ಳು ಎಂದು ತಿಳಿಸಿ? ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ಕೇಳಿದ್ರೆ, ಯಾಕಂದ್ರೆ ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವನ ಕೊಟ್ಟಾರ, ಯಾವುದೇ ವಿದ್ಯಾರ್ಥಿ ಬುದ್ಧಿವಂತನಲ್ಲ. ಮತ್ತೆ ಥರ್ಡ್ ಒನ್ ರೀ, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರ. ನೆಕ್ಸ್ಟ್ ಒನ್ 23ನೇ ಪ್ರಶ್ನೆ, ಮೇಲ್ದುವೆಯಲ್ಲಿ ಕೊಟ್ಟ ಜೋಡಿ ಪದಗಳಿರುವ ಸಂದರ್ಭವನ್ನೇ ಹೊಂದಿದ ಪದಗಳನ್ನು ಜೋಡಿಯನ್ನು ಆರಿಸಿ ಬರೆಯಿರಿ. ನಾಯಕ, ಪಾತ್ರ. ಎ, ಮನುಷ್ಯ, ವಲಸಿಗ. ಬಿ, ಪಕ್ಷಿ, ವಲಸೆ. ಸಿ, ಆಹಾರ, ಕಲಬೆರಕೆ. ಡಿ, ಕಪ್ಪೆ, ಇಸ್ಟ್ರಿಬಲ್. ಸರಿಯಾದ ಉತ್ತರ ಯಾವ್ದಾಗ್ತದ? ಬಿ ಸರಿಯಾದ ಉತ್ತರ. ಪಕ್ಷಿ ಏನು ಮಾಡ್ತದ? ವಲಸೆ ಹೋಗ್ತದ. ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು 24ನೇ ಪ್ರಶ್ನೆ, 6 ಜನ ಸ್ನೇಹಿತರಿರ್ತಾರಂದ್ರಿ. 6 ಜನ ಸ್ನೇಹಿತರ್ರಿ. ಅವ್ರು ಏನು ಹೆಸರು ಕನ್ಸಿಕೊಂಡು ಎ, ಬಿ, ಸಿ, ಡಿ, ಇ, ಎಫ್ ಎಂದ ಎಲ್ಲ ಕೆಳಗಿನ ಆಟಗಾರನ ಪರಿಣಿತರು. ಬೆಸ್ಟ್ ಆಫ್ ಆಲ್, ವಾಲಿಬಾಲ್, ಕೇರಂ, ಹಾಕಿ, ಟಿಟಿ ಮತ್ತು ಪೋಲೋ. ಪ್ರತಿಯೊಂದು ಕಾರಿನ ಮಾಲೀಕರು ಮತ್ತು ಬಣ್ಣ ಬೇರೆ ಬೇರೆಯಾಗಿದ್ದು ಹಳದಿ, ಹಸಿರು, ಕಪ್ಪು, ಬಿಳಿ, ನೀಲಿ ಮತ್ತು ಇಲ್ಲೇನು ಕೊಟ್ಟಾರಂದ್ರೆ ಪ್ರತಿಯೊಂದು ಕಾರಿನ ಮಾಲೀಕರು ಮತ್ತು ಬಣ್ಣ ಬೇರೆ ಬೇರೆಯಾಗಿದ್ದು ಬಣ್ಣಗಳನ್ನು ಕೊಟ್ಟಾರೆ. ಅದೇ ರೀತಿ ಕೆಂಪು ಡಿ ಪೋಲೋ ಆಡುತ್ತಾನೆ ಮತ್ತು ಹಳದಿ ಬಣ್ಣ ಕಾರಿನ ಮಾಲೀಕ. ಸಿ, ಹಾಕಿ ಮತ್ತು ಟಿಟಿ ಆಡುವುದಿಲ್ಲ. ಅದೇ ರೀತಿ ನೀಲಿ ಅಥವಾ ಹಳದಿ ಕಾರಿನ ಮಾಲೀಕನಲ್ಲ. ಈ ಹಳದಿ ಮತ್ತು ಬಿಳಿ ಕಾರಿದೆ ಮತ್ತು ಬೆಸ್ಟ್ ಆಫ್ ಆಲ್ ಆಡುತ್ತಾನೆ. ಬಿ, ಟಿಟಿ ಆಡುವುದಿಲ್ಲ ಮತ್ತು ಕೆಂಪು ಕಾರಿನ ಮಾಲೀಕ. ಎ, ಕೇರಂ ಆಡುತ್ತಾನೆ ಮತ್ತು ಕಪ್ಪು ಕಾರಿನ ಮಾಲೀಕ. ಈ ವಿಷಯವನ್ನು ಕುರಿತು ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ. ಎಫ್, ಯಾವ ಬಣ್ಣ ಕಾರು ಹೊಡೆದಿದ್ದಾನೆ ಮತ್ತು ಯಾವ ಆಟವನ್ನು ಆಡುತ್ತಾನ? ಫಸ್ಟ್ ಒನ್, ಸಿ ಸರಿಯಾದ ಉತ್ತರ, ನೀಲಿ ಮತ್ತು ಟಿಟಿ. ಎಫ್, ಯಾವ ಬಣ್ಣದ ಕಾರು ಹೊಡೆದಿದ್ದಾನೆ ಮತ್ತು ಯಾವ ಆಟವನ್ನು ಆಡ್ತಾನಂದ್ರೆ ನೀಲಿ ಮತ್ತು ಟಿಟಿ ಎಂಬ ಆಟವನ್ನು ಆಡ್ತಾನ. ನೆಕ್ಸ್ಟ್ ಒಂದು 25ನೇ ಪ್ರಶ್ನೆ, ಇವುಗಳಲ್ಲಿ ಸಂಶೋಧನಾ ನೀತಿಯನ್ನು ಒಳಗೊಂಡಿಲ್ಲದಿರುವುದು. ಫಸ್ಟ್ ಒನ್, ಎ, ಪ್ರಾಮಾಣಿಕತೆ. ಸೆಕೆಂಡ್ ಒನ್, ಸಮಗ್ರತೆ. ಸಿ, ವಿಷಯನಿಷ್ಠತೆ. ಡಿ, ವಸ್ತುನಿಷ್ಠತೆ. 25ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ, ವಿಷಯನಿಷ್ಠತೆ.